ಸಮಾಜವನ್ನು ಭಾಳ ಪ್ರೀತಿನೂ ಮಾಡ್ತಾರೆ, ಅಷ್ಟೇ ನಿಷ್ಠುರವಾಗಿ ಸಮಾಜ ತಿದ್ದುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಗುರುವಿನ ಮುಖ್ಯ ಲಕ್ಷಣ ಏನು ಅಂದ್ರೆ ಬರೀ ಭಕ್ತರಿಗೆ ಹೊಗಳೋದಲ್ಲ, ಭಕ್ತರಿಗೆ ಸರಿಯಾದ ಸನ್ಮಾರ್ಗವನ್ನು ತೋರಿಸೋದು ಭಾಳ ಮುಖ್ಯ. ಒಬ್ಬ ಆಧುನಿಕ ಕವಿ ಬರೀತಾನೆ, ಇವತ್ತಿನ ಸಮಾಜದೊಳಗೆ ಸರ್ಕಸ್ ಮಾಡೋ ಸ್ವಾಮಿಗಳನ್ನು ಭಾಳ ಜನ ನೋಡ್ತೀವಿ, ಅದರ ಸರ್ವಿಸ್ ಮಾಡೋ ಸ್ವಾಮಿಗಳು ಭಾಳ ಜನ ಸಿಗಲಾಗ್ಯಾರ ಅಂತ ಬರೀತಾರೆ. ಹಂಗೆ ನಮ್ಮ ಕಡ್ಕೋಳದರು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಹೆಂಗಂದ್ರೆ ಸರ್ವಿಸ್ ಮಾಡೋ ಸ್ವಾಮಿಗಳು ಇವರು, ಸರ್ಕಸ್ ಮಾಡೋ ಸ್ವಾಮಿಗಳಲ್ಲ. ಸರ್ಕಸ್ ಮಾಡೋರಾಗಿದ್ರು ಅಂದ್ರೆ ಬಂದವರಿಗೆಲ್ಲ ಭಕ್ತರಿಗೆಲ್ಲ ಹುಚ್ಚಿಡಿಸಿ ಮಳ್ಳು ಹಿಡಿಸಿ, ನೀ ಇಂಥ ನಂಬರ್ ಆಡು, ನೀ ಇದು ಮಾಡು, ನಿನಗೆ ಮಾಟ ಮಾಡಿಸ್ಕೊಡ್ತೀನಿ, ನಿಂಬೆ ಹಣ್ಣು ತೊಗೊಂಬ, ಒಂದಿಟ್ಟು ಯಂತ್ರ ತೊಗೊಂಬ, ಅವನ ಕಾಲನ ಮಣ್ಣು ತೊಗೊಂಬ, ಏನೇನೋ ಹೇಳ್ತಾರಲ್ಲ, ಕೂದಲ ತೊಗೊಂಬ, ಇವೆಲ್ಲ ತೊಗೊಂಬ ನಾ ಮಾಡಿಕೊಡ್ತೀನಿ ಅನ್ನುವಂಥ ಮಳ್ಳು ಹಿಡಿಸೋ ಸ್ವಾಮಿಗಳು ಅಂತೀವಿ ನಾವು. ಅವ್ರಿಗೆ ಏನಂತೀವಿ ಅಂದ್ರೆ ಸರ್ಕಸ್ ಮಾಡೋ ಸ್ವಾಮಿಗಳು ಅನ್ಬೇಕು. ಹಂಗೆ ಯಾರೇ ನಿಮ್ಮ ಮುಂದೆ ಕಂಡ್ರು ಅಂದ್ರೆ ನೀವು ಸೀದಾ ಹೇಳ್ರಿ, ಇವರು ಸರ್ವಿಸ್ ಮಾಡೋ ಸ್ವಾಮಿಗಳಲ್ಲ, ಇವರು ಸರ್ಕಸ್ ಮಾಡೋ ಸ್ವಾಮಿಗಳು ಅಂತ. ನಮ್ಮ ಕಡ್ಕೋಳ ಮಡಿವಾಳಪ್ಪನ ಮಠದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಸರ್ವಿಸ್ ಮಾಡೋ ಸ್ವಾಮಿಗಳು, ಭಕ್ತರಿಗೆ ನಿಷ್ಠೂರವಾಗಿ ಬೈತಾರವ್ರು. ಯಾರ ವ್ಯಸನ ಮಾಡಿ ಬಂದಿದ್ರು ಅಂದರೆ ಮಕ್ಕಳ ಯಾಕರು ಕುಡಿದು ಬಂದಿರೇನೋ ನೇರವಾಗಿ ಬೈತಾರೆ. ಏನೇ ಅವ್ರ ತಪ್ಪುಗಳಿದ್ದರೂ ಕೂಡ ನಿಷ್ಠೂರವಾಗಿ ಮಾತಾಡುವಂಥ ಅವ ಏನು ಕೊಟ್ಟರು ಸರಿ, ಕೊಡದೇ ಇದ್ದರೂ ಸರಿ, ನಾಳೆ ಅವ ಮಠಕ್ಕೆ ಬರದೇ ಇದ್ದರೂ ಪರವಾಗಿಲ್ಲ ಅಂತ ಅವನು ನಿಷ್ಠೂರವಾಗಿ ಜೀವನದ ಸರಿಯಾದ ಮಾರ್ಗವನ್ನು ತೋರಿಸುವಂಥ ಗುರುಗಳು. ಅಂಥ ಗುರುಗಳು ಇವತ್ತಿನ ಸಮಾಜದೊಳಗೆ ಭಾಳ ವಿರಳಾಗ್ಯಾರ. ಇವತ್ತೆಲ್ಲ ಏನು ಜನರು ಓಲೈಕೆ ಮಾಡ್ಕೋಬೇಕು, ಏನೋ ಒಂದು ಚಮತ್ಕಾರ ಮಾಡಿ ಒಟ್ಟು ಫೇಮಸ್ ಆಗಬೇಕು, ನಾವು ಸುದ್ದಿ ಒಳಗಿರಬೇಕು, ಪೇಪರ್ದೊಳಗೆ ಬರಬೇಕು, ಟಿ ವಿ ಒಳಗೆ ಬರಬೇಕು ಅನ್ನೋ ಹಂಬಲದೊಳಗೆ ಸ್ವಾಮಿಗಳು ಅದಾರ. ಸರ್ವಿಸ್ ಮಾಡೋ ಸ್ವಾಮಿಗಳು ಭಾಳ ಕಮ್ಮಿ ಆಗ್ಯಾರ. ಬಂದವ್ರಿಗೆ ಊಟ ಮಾಡಿಸ್ಬೇಕು, ಬಂದವ್ರಿಗೆ ಆತಿಥ್ಯ ಮಾಡಬೇಕು. ಈಗ ನಾವು ನೋಡ್ತಾ ಇದ್ದೀವಿ ಎಷ್ಟು ಭಕ್ತರಿಗೆ ಶಾಲ ಆಹಾರ ಇಂಥದ್ದು ಹಾಕಬೇಕು, ಭಕ್ತರನ್ನ ಹುರಿದುಂಬಿಸಬೇಕು, ಅವ್ರನ್ನ ಗೌರವಿಸಬೇಕು ಅನ್ನುವಂಥ ಸ್ವಾಮಿಗಳು ಭಾಳ ಕಮ್ಮಿ ಆಗ್ಯಾರ. ಇಂಥ ಪೂಜ್ಯರು ಈ ಭಾಗದೊಳಗೆ, ಈ ಮಣ್ಣಿನೊಳಗೆ ನಾವು ಯಾರು ಭಕ್ತರ ಆಯ್ಕೆ ಮಾಡಿಲ್ಲ. ಇವ್ರನ್ನ ಯಾರು ಆಯ್ಕೆ ಮಾಡ್ಯಾರ ಅಂದ್ರೆ ಒಳಗಿರೋ ಮಡಿವಾಳಪ್ಪನೇ ತಂದು ತಮ್ಮ ತೊಡಿ ಮೇಲೆ ಕುಂದಿರಿಸ್ಕೊಳೋಣ ಅಂದರೂ ತಪ್ಪಾಗಲಾರದು. ಅಂಥ ಒಂದು ಪೂಜ್ಯರು ನಾನು ನೋಡ್ತಾ ಇದ್ದೀನಿ. ಪೂಜ್ಯರ ದಿನದ ವಿಚಾರಗಳು ನಾವು ದಿನ ಮಾತಾಡ್ತಿರ್ತೀವಿ. ಪೂಜ್ಯರನ್ನ ಸಣ್ಣವಾದರೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ಕಾಣುವಂಥ ಪೂಜ್ಯರು. ಅವ್ರ ವಿಚಾರಗಳಾಗಲಿ, ಅವರ ಆಲೋಚನೆಗಳಾಗಲಿ ಸದಾಕಾಲ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ತುಡಿತ, ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಹಂಬಲ, ಇದನ್ನೆಲ್ಲ ನೋಡಿದ್ರೆ ಒಂದೊಂದು ಸಲ ಅನ್ನಿಸ್ತದೆ, ಖುಷಿ ಅನ್ನಿಸ್ತದೆ. ಇಂಥ ಸ್ವಾಮೀಜಿಗಳ ಸಾಮೀಪ್ಯದೊಳಗೆ, ಇಂಥ ಸ್ವಾಮಿಗಳ ಒಂದು ಸ್ನೇಹದೊಳಗೆ ನಾವೆಲ್ಲ ಇದೀವಲ್ಲ, ನಾವೆಲ್ಲ ಭಾಗ್ಯವಂತರು ಅಂತ ಅನ್ನಿಸ್ತದೆ. ಹಂಗೆ ಅಂಥ ಪೂಜ್ಯರು ನಿತ್ಯನೂ ಕೂಡ ನಿಮಗೆ ಸಿಗ್ತಾರೆ. ನಿತ್ಯನೂ ಕೂಡ ತಮ್ಮೆಲ್ಲರ ಕಷ್ಟ ಸುಖ ನೋವು ನಲಿವಿನೊಳಗೆ ಭಾಗಿಯಾಗ್ತಾರೆ. ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾರೆ. ಅಂಥ ಪೂಜ್ಯರನ್ನು ಪಡೆದಂಥ ಭಕ್ತರು ಯಾರು ಅಂದ್ರೆ ಕಡ್ಕೋಳದ ಭಕ್ತರು ಅಂತ ಭಾಳ ಸಂತೋಷದಿಂದ ಹೇಳಬೇಕಾಗ್ತದೆ. ಅಂಥ ಪೂಜ್ಯರು ಅವಿರತವಾಗಿ ಇನ್ನೂ ಅನೇಕ ಕಾರ್ಯಗಳನ್ನು, ಇನ್ನೂ ಅನೇಕ ಯೋಜನೆಗಳದಾವು ಅವ್ರಿಗೆ. ಕಡ್ಕೋಳ ಮಡಿವಾಳಪ್ಪನ ಬಗ್ಗೆ ಒಂದು ಅಧ್ಯಯನ ಪೀಠ ಆಗಬೇಕು ಅಂತ ಸರ್ಕಾರದಿಂದ ಒಂದು ಅಧ್ಯಯನ ಪೀಠ ಆಗಬೇಕು, ದೊಡ್ಡ ಹೋರಾಟ. ನಾವು ಮೊನ್ನೆ ಗೌಡ್ರು ಎಲ್ಲಿ ಹೋದಾರ, ಮಾಲಿಪಟ್ರು ಎಲ್ಲಿ ಹೋದ್ರು, ಇಲ್ಲಿ ಸಿ ಎಮ್ ಬಂದಾಗ ನೇರವಾಗಿ ಹೋಗಿ ಇವರೆಲ್ಲ ನೇರವಾಗಿ ಸಿ ಎಮ್ಗೆ ನಿಂದ್ರಿಸಿ ನಮ್ಮ ಕಡ್ಕೋಳ ಮಡಿವಾಳಪ್ಪನ ಅಧ್ಯಯನ ಪೀಠ ಮಾಡ್ತೀರೋ ಇಲ್ಲೋ ಅಂತ ಕೇಳಿದ ಗಟ್ಟಿ ಧ್ವನಿದೊಳಗೆ ಕೇಳಿದಂಥ ಸ್ವಾಮಿಗಳು, ಒಬ್ಬ ಮುಖ್ಯಮಂತ್ರಿಗೆ ನಿಂದ್ರಿಸಿ ಕೇಳಿದಂಥ ಸ್ವಾಮಿಗಳು ಯಾರು ಅಂದ್ರೆ ಕಡ್ಕೋಳದ ಸ್ವಾಮಿಗಳು ಅಂತ ಭಾಳ ಸುಂದರವಾಗಿ ಹೇಳಬೇಕಾಗ್ತದೆ. ಅಷ್ಟು ಗಟ್ಟಿ ಮನಸ್ಸಿನವ್ರು ಅವರು, ಯಾವುದೂ ಅಪೇಕ್ಷೆ ಮಾಡೋದಿಲ್ಲ. ಅವ್ರು ಬೇಕು ಅಂದ್ರೆ ಬೇಕು ಬೇಡದಂಗೆ ಆರಾಮಾಗಿರ್ಬೋದಿತ್ತು. ಇವತ್ತು ಅವ್ರಿಗೇನು ಜಮೀನು ಕಮ್ಮದ, ಎಲ್ಲ ಅವ್ರಿಗೆ ಕಡ್ಕೋಳ ಮಡಿವಾಳಪ್ಪಿದ್ದಾಗ ಜಮೀನು ಅವಾಗೆಲ್ಲ ಒಣ ಬೇಸಾಯ ಇದ್ದು. ಈಗ ಪೂಜ್ಯರ ಕೈ ಒಳಗೆ 60 ಎಕರೆ ಮೇಲೆ ನೀರಾವರಿ ಆಗ್ಯದ. ಬೇಕಾದಷ್ಟು ಸಂಪತ್ತನ್ನು ಭಕ್ತರು ತಂದು ಕೊಡ್ತಾರೆ. ಬೇಕವಾಡದ್ದು ಕೇಳಿದ್ದನ್ನು ಕೊಡಿಸುವಂಥ ಭಕ್ತರು ಅದಾರ. ನಾನೇ ಎಷ್ಟೋ ಸಲ ಬೈತಿರ್ತೀನಿ, ನೀವು ಒಂಥರ ಬಣಜಿಗರ ಸ್ವಾಮಿಗಳು ಇದ್ದಂಗೆ ಇದ್ದೀರಿ ಬುದ್ಧಿ ಅಂತೀನಿ ನಾ. ಯಾಕೋ ಅಲ್ಲ, ಅದು ಹಳಿದಾಗ್ಯದ ಗಾಡಿ, ಅದನ್ನು ತೋತಿರಿ 8 ದಿನಕ್ಕೆ ರಿಪೇರಿಗೆ ಬರ್ತದೆ, ಮತ್ತು 8 ದಿನಕ್ಕೆ ಕೆಡ್ತದೆ, ಹೊಸ ತೋರಿ ಅಂತ ನಾ ಅಂತೀನಿ. ಇಲ್ಲೋ ನಾ ತೊಗೊಂಡೇನು ಮಾಡಲಿ, ಅದೇ ಕೆಲಸ ಅದೇ ರೊಕ್ಕ ಒಂದಿಟ್ಟು ಮಠದ ಕೆಲಸಕ್ಕೆ ಹಾಕಿದ್ರೆ ಚಲೋ ಆಗ್ತದೆ, ಮಠಾರೆ ಬೆಳೀತದ ಅನ್ನುವಂಥ ಪೂಜ್ಯರು. ಇವತ್ತು ಸ್ವಾಮಿಗಳು ಏನಾರೇ ಸ್ವಲ್ಪ ಇದು ಆದ್ರೂ ಕೂಡ ನನಗೊಂದು ಹೊಸ ಕಾರು ಬೇಕು, ಹೊಸದು ರೂಮ್ ಬೇಕು, ರೂಮಿಗೊಂದು AC ಬೇಕು ಅನ್ನೋಂಥ ಸ್ವಾಮಿಗಳು ಅದಾರ. ಆದ್ರೆ ಏನೂ ಅಪೇಕ್ಷೆ ಇಲ್ಲ. ನೀವು ಬೇಕಾದ್ರೆ ಅವ್ರ ಗಾಡಿ ಯಾರೂ ನೋಡಿದ್ದಿಲ್ಲ ಅಂದ್ರೆ ಅವ್ರ ಗಾಡಿ ಬಲ್ಲಿ ಹಾಯ್ದು ಬರ್ರಿ, ಒಂದಿಟ್ಟು ತಿರುಗಾಡಿ ಬರ್ರಿ, ಅದು ಎಷ್ಟು ಹೊಸದದ ಅನ್ನೋದು ನಿಮಗೆ ಕಾಣ್ತದೆ, ಎಷ್ಟು ಗಟ್ಟಿ ಅದ ಅನ್ನೋದು ಕಾಣ್ತದೆ.
ಪೂರಾ ಡಗಳಂಬಗಳಾಗ್ಯದ ಅದ್ರಾಗ ಏನೂ ಇಲ್ಲ. ಅದು ಏನೋ ಅಂತಾರಲ್ಲ, ಹಳಿ ಮುದುಕಿಗೆ ಸೀರೆ ಉಡಿಸ್ದಂಗೆ ಸುಮ್ಮ ಬಣ್ಣ ಅಟ್ಟೆ ಚಂದದ ಅದ್ರದ್ದು, ಅದ್ರಾಗ ಏನೂ ಉಳಿದಿಲ್ಲ. ನಾ ಅಂತೀನಿ ಆದ್ರೆ ಅಜ್ಜರ್ದ ಅಪೇಕ್ಷೆ ಏನು ಅಂದ್ರೆ ರೊಕ್ಕ ಯಾಕೆ ವೇಸ್ಟ್ ಮಾಡೋದು, ಮಠದ ಅಭಿವೃದ್ಧಿಗೆ ಹಾಕಮ್ಮಿ. ಮಠ ಇನ್ನೊಂದಿಷ್ಟು ಬೆಳೀತು ಅಂದ್ರೆ ಭಕ್ತರು ಸಂತೋಷ ಆಗ್ತಾರೆ, ಭಕ್ತರು ನೋಡಿ ಆನಂದ ಪಡ್ತಾರೆ. ಈಗ ಇಲ್ಲೊಂದು ಹೊಸ ಬಿಲ್ಡಿಂಗ್ ಕಟ್ಟ್ಯಾರ, ಇಲ್ಲಿ ದಾಸೋಗ ಭವನ ಅಂತ ಇಲ್ಲಿ ಕಟ್ಟ್ಯಾರ. ಇದು ಕಟ್ಟೋದು ಬದಲಿ ಕಾರ್ ತೋರಿ ಅಂದೀವಿ ನಾವು. ಇನ್ನು ಏನೇನೋ ಕಟ್ಟಾಕತ್ತಿದ್ರು. ನಾ ಹೇಳಿದೆ 2-3 ಸಲ ಹೇಳಿದೆ, ಇಲ್ಲ ಒಂದು ಕಾರ್ ತೋರಿ ಸ್ವಾಮಿಗಳ, ಕಾರ್ ತೋರಿ ಅಜ್ಜರ, ಎಲ್ಲರಿಗೆ ಕೆಟ್ಟು ನಿಂತು ಅಂದ್ರೆ ಚಂದ ಅನ್ಸಲ್ಲ ನಿಮಗೆ ಅಂತ ನಾ ಅಂತಿದ್ದೆ. ಇಲ್ಲ ಬ್ಯಾಡ ನಾ ಮತ್ತೆ ಮುಂದೆ ಕಾರ್ ತೋತೀನಿ. ಅದಕ್ಕೆ ನಾ ಏನು ವಿಚಾರ ಮಾಡೀನಿ, ವೀರೇಶ್ವರ ಶರಣರು ಪುಣ್ಯತಿಥಿಯಾಗ ನಾವೆಲ್ಲ ಕೂಡೀವಿ, ನೀವೆಲ್ಲರೂ ತಯಾರಾದ್ರಿ ಅಂದ್ರೆ ಹೊಸದೊಂದು ಗಾಡಿ ಮುಂದಿನ ವರ್ಷ ಈಗ ಬರೋ ದಿನಮಾನದಾಗ ತಂದು ಬಿಡಮ್ಮಿ. ನೀವೆಲ್ಲರೂ ಕೈ ಹಚ್ಚಬೇಕು, ಎಲ್ಲ ಭಕ್ತರು ಕೈ ಹಚ್ಚಬೇಕು. ನೀವೆಲ್ಲರೂ ಕೈ ಹಚ್ಚಿದ್ರಿ ಅಂದ್ರೆ ಗೌಡಪ್ಪ ನಂದು 51,000 ರೂಪಾಯಿ ನೋಡಿ ಅಜ್ಜರ ಕಾರಿಗೆ ಫಿಕ್ಸ್. ನೀವು ಯಾರ್ಯಾರು ಎಲ್ಲರೂ ಎಲ್ಲ ಯಥಾ ರೀತಿ ಒಳಗೆ ಗುರುವಿನ ಜೋಳಿಗೆ ಒಳಗೆ ಹಾಕ್ರಿ. ಅದಕ್ಕಾದ್ರೆ ಅಪ್ಪವ್ರು ನೀವು ಒಂದು ಹೊಸ ಕಾರ್ ತೋರಿ ಅಂತ ಹಾಕ್ರಿ. ಇನ್ನರೇ ತೋತಾರೆ ನೋಡಮ್ಮಿ ಅವರು. ಎಲ್ಲರೂ ರೊಕ್ಕ ಗೋಳೆ ಮಾಡಿ ಅವ್ರ ಕೈಯಾಗ ಕೊಡೋದು ಬೇಡ, ನಾವೇ ಶೋರೂಮ್ಗೆ ಹೋಗಿ ಒಂದು ಹೊಸ ತೊಗೊಂಬಂದ್ಬಿಡ. ಬೇಕು ಅಂದರೆ ಈ ಭಾಗದೊಳಗೆ ಈಗ ಮೊನ್ನೆನೇ ಹೊಸದಾಗಿ ಇದು ಆಗ್ಯಾನ, ಮಂತ್ರಿ ಆಗ್ಯಾನ ನಿಮ್ಮ ಭಾಗದ MLA. ಅವನ ಬಲ್ಲಿ ಹೋಗಮ್ಮಿ, ನಮ್ಮ ಮಠಕ್ಕೊಂದು ಹೊಸ ಕಾರ್ ಕೊಡ್ಸಪ್ಪ ಆತ. ಈಗ ಹೆಂಗಿದ್ರು ಅವನಿಗೂ ಹೊಸ ಕಾರ್ ಬಂದದು MLAಗೆ, ನೀನು ಒಂದು ಮಠಕ್ಕೊಂದು ಹೊಸ ಕಾರ್ ಕೊಡಿಸು ಅಂತ ಹೋಗಮ್ಮಿ. ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂದ್ರೆ, ಏನೋ ಅಪೇಕ್ಷೆ ಇಲ್ಲದೆ ದುಡಿಯುವಂಥ ಪೂಜ್ಯರು, ಸದಾಕಾಲ ಸಮಾಜ ಭಕ್ತರಿಗಾಗಿ ಸವಿಸುವಂಥ, ಇಡೀ ಜೀವನ ಒಂದು ಹೂವು ಎಷ್ಟೊತ್ತಿರ್ತದೋ ಗೊತ್ತಿಲ್ಲ, ಇರೋದ್ರೊಳಗೆ ಸುಗಂಧ ಬೀರಿ ಎಲ್ಲರಿಗೆ ಮುದ ನೀಡಿ ಹೆಂಗೆ ಹೋಗ್ತದೆ, ಹಂಗೆ ಪೂಜ್ಯರು ಕೂಡ ಕಡ್ಕೋಳು ಮಡಿವಾಳಪ್ಪ ಏರಿರುವಂಥ ಹೂವು ಅನ್ನೋದನ್ನು ನಾವೆಲ್ಲರೂ ತಿಳ್ಕೋಬೇಕು. ಆ ಹೂವಿನ ಸುಗಂಧವನ್ನು, ಆ ಹೂವಿನ ಸೌಂದರ್ಯವನ್ನು ನಾವೆಲ್ಲ ಸವಿಯೋಣ. ಅವರ ದರ್ಶನ ಆಶೀರ್ವಾದವನ್ನು ಪಡೆದು ನಮ್ಮ ಜೀವನದೊಳಗೆ ಸನ್ಮಾರ್ಗದೊಳಗೆ ನಡೆದು ಜೀವನವನ್ನು ಸಾಫಲ್ಯ ಮಾಡಿಕೊಳ್ಳೋಣ ಅನ್ನೋ ಮಾತುಗಳನ್ನು ಆಡಿ, ವೀರೇಶ್ವರ ಶರಣರ ಆಶೀರ್ವಾದ ಭಕ್ತ ಕುಲಕೋಟಿ ಮೇಲಿರಲಿ. ಕಡ್ಕೋಳು ಮಡಿವಾಳಪ್ಪನ ಆಶೀರ್ವಾದ, ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಆಶೀರ್ವಾದ ಈ ಭಕ್ತರ ಮೇಲೆ ಸದಾ ಕಾಲ ಇರಲಿ. ಸಾಹಿತ್ಯ ಸಂಸ್ಕೃತಿ ಬೆಳೀಲಿ. ಯಾಕಂದ್ರೆ ಕಡ್ಕೋಳು ಮಡಿವಾಳಪ್ಪನ ಮಠ ಅಂದರೆ ಸಾಹಿತ್ಯದ ತವರೂರು. ಇಂಥ ಸಾಹಿತ್ಯದ ತವರೂರಿಂದ ಇನ್ನೂ ಸಾಹಿತ್ಯದ ಮುದ್ರಣಗಳು ಹೊರಗೆ ಬರಲಿ. ಕಡ್ಕೋಳು ಮಡಿವಾಳಪ್ಪನ ಸಾಹಿತ್ಯ ಪೂರ ನಮ್ಮ ಬರೀ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಇಡೀ ಜಗತ್ತಿನಾದ್ಯಂತ ಪಸರಿಸುವಂಥ ಕೆಲಸ ಕಾರ್ಯಗಳು ಆಗಲಿ ಅಂತ ತುಂಬ ಹೃದಯದಿಂದ ಹರಿಸಿ, ಮತ್ತು ಮತ್ತೊಮ್ಮೆ ಜಗದ್ಗುರು ಪಂಚ ಆಚಾರ್ಯರು ಮತ್ತು ಪಾರ್ವತಿ ಪರಮೇಶ್ವರರು ನಿಮ್ಮ ಮನೆ ಮಕ್ಕಳಿಗೆ ವಿದ್ಯಾವಂತರಾಗಿ ಮಾಡಲಿ, ಬುದ್ಧಿವಂತರನ್ನಾಗಿ ಮಾಡಲಿ, ಆರೋಗ್ಯವಂತರನ್ನಾಗಿ ಮಾಡಲಿ ಅಂತ ಹಾರೈಕೆಗಳನ್ನು ಕೊಟ್ಟು ನನ್ನ ಮಾತುಗಳನ್ನು ಪೂರ್ಣಗೊಳಿಸುತ್ತೇವೆ. ಓಂ ಶಾಂತಿ ಶಾಂತಿ. ಕಡಕೋಳ ಪೂಜ್ಯರನ್ನ ಪಡೆದ ನಾವೇ ಪುಣ್ಯವಂತರು ಹೇಳಿದ ಪೂಜ್ಯರಿಗೆ ಧನ್ಯವಾದಗಳು.